ಎಲ್ರಿಗೂ ನಮಸ್ಕಾರ. ಈ ವಿಡಿಯೋನ ಆದಷ್ಟು ರೀಪೋಸ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ಇದ್ರೆ ಮಿನಿಮಮ್ ಒಂದು 10 ಜನಕ್ಕಾದ್ರೂ ಶೇರ್ ಮಾಡಿ. ಕಾರಣ ಇಷ್ಟೇ, ಎಲ್ಲರೂ ನೋಡ್ತಿದ್ದೀರಾ, ಇವತ್ತು ಕೂಡ ಅದನ್ನೇ ನೋಡ್ತಿದ್ದೀರಾ. ಎಷ್ಟೋ ಹೋರಿಗಳು ಹೋರಿ ಹಬ್ಬದಿಂದ ದೂರ ಆಗ್ತಿದಾವೆ, ನಾವು ಕಳ್ಕೊತಿದೀವಿ. ವಯಸ್ಸಾಗಿ ಎಷ್ಟೋ ಹೋರಿಗಳನ್ನು ಕಳ್ಕೊತಾ ಇಲ್ಲ ನಾವು. ಎಷ್ಟೋ ಇನ್ನೂ ದೊಡ್ಡ ದೊಡ್ಡ ಹಬ್ಬಗಳನ್ನು ನೋಡ್ಬೇಕಾಗಿತ್ತು, ಇನ್ನು ದೊಡ್ಡ ಮಟ್ಟದಲ್ಲಿ ಹೆಸರಾಗಬೇಕಾಗಿತ್ತು. ಇನ್ನು ಆಯಸ್ಸು ಗಟ್ಟಿ ಇರುವಂತ ಹೋರಿಗಳೇ ತುಂಬಾ ಸಾಯ್ತಿದಾವೆ. ಇದಕ್ಕೆ ಕಾರಣ ಏನು ಅಂತ ತುಂಬಾ ಜನ ನನ್ನನ್ನು ಕೇಳಿದ್ದಾರೆ. ಹಾಗೆ ಕಾರಣಗಳನ್ನ ಹುಡುಕ್ಬೋದಲ್ಲ ಸ್ವರಾಜ್ ಅವರೇ ನೀವು ಅಂತ ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ. ಎಷ್ಟೋ ಹೋರಿಗಳು ಸಾಯ್ತಾ ಇರೋ ಕಾರಣ ನಾನು ಕೇಳ್ಪಟ್ಟ ಹಾಗೆ, ಕೆಲವ್ರ ಹತ್ರ ನಾನು ಮಾಹಿತಿನ ಸಂಗ್ರಹಿಸಿದ ರೀತಿ ಆಗಿರ್ಬೋದು ಅಥವಾ ಅವ್ರು ಹೇಳಿದ ರೀತಿ ಆಗಿರ್ಬೋದು, ತುಂಬಾ ಎತ್ತುಗಳು ಸಾಯ್ತಾ ಇರೋದು ಅದು ಕೊಡ್ತಾ ಇರೋ ಫುಡ್ಗಳಿಂದ. ಆ ಫುಡ್ ಗ್ಯಾಸ್ಟ್ರಿಕ್ ಆಗುತ್ತೆ, ನೀವು ಅದು ಸರಿಯಾಗಿ ಜೀರ್ಣ ಆಗದೆ ಗ್ಯಾಸ್ಟ್ರಿಕ್ ಆಗಿ ಅದು ಇನ್ನೊಂದಾಗಿ ಇವತ್ತು ಎಷ್ಟೋ ಹೋರಿಗಳನ್ನ ಕಳ್ಕೊತಿದೀವಿ. ದಯವಿಟ್ಟು ಹೋರಿ ದಪ್ಪ ಆಗ್ಲಿ ಅಥವಾ ಬಲಿಷ್ಠ ಆಗ್ಲಿ ಅಂತ ಯಾವ್ದಾವ್ದೋ ಫುಡ್ ಹಾಕೋದು ದಯವಿಟ್ಟು ಇವತ್ತಿಗೆ ನಿಲ್ಸಿ. ನಮ್ ಕಡೆ ನಮ್ಮ ಎದುರುಗಡೆ ತುಂಬಾ ಉದಾಹರಣೆಗಳಿದಾವೆ ಹೋರಿನ ಕಳ್ಕೊಂಡಿರೋದು. ನಾಳೆ ಆ ಹೋರಿ ನಮ್ದಾಗಿರ್ಬಾರ್ದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಕೊಡೋ ಫುಡ್ ನಮ್ಮ ಮನೇಲೆ ಯಾವ್ದೋ ಒಂದು ಬೆಳೆದಿರ್ತೀವಿ, ದಯವಿಟ್ಟು ಅದನ್ನ ಕೊಡಿ. ಬೇರೆ ಕಡೆ ಹೇಗ್ ಪ್ರಿಪೇರ್ ಆಗಿರುತ್ತೋ ಗೊತ್ತಿಲ್ಲ ಆ ಫುಡ್. ಹೋರಿಗಳಿಗೆ ಅದನ್ನ ಹೇಳಕ್ಕೂ ಆಗಲ್ಲ, ಅದ್ರ ಒಳಗಡೆ ಏನಿರುತ್ತೋ ಏನಾಗ್ತಿರುತ್ತೋ ಗೊತ್ತಾಗಲ್ಲ. ದಯವಿಟ್ಟು ನೀವು ಕೊಡೋ ಫುಡ್. ಇನ್ನೊಂದು, ನಾವು ಚೂಸ್ ಮಾಡೋ ಅಖಾಡ್ಗಳು. ಈ ಮಾತನ್ನ ನಾನು ಕಮಿಟಿಯವ್ರಿಗೂ ಹೇಳ್ತಾ ಇದ್ದೀನಿ, ಆದಷ್ಟು 200 ಹೋರಿಗಳಿಗೆ ಮಾತ್ರ ನಂಬರ್ ಕೊಡಿ. ಯಾಕೆಂದ್ರೆ ನೀವು 250, 300 ಹೋರಿಗಳಿಗೆ ಕೊಟ್ಟಾಗ ಹೋರಿ ಹಬ್ಬದಲ್ಲಿ ಹೋರಿ ಮಾಲೀಕರು ಹೋರಿನ ಹಿಡ್ಕೊಂಬಂದಾಗ ಅವ್ರಿಗೆ ಏನಾಗುತ್ತೆ, ಫಸ್ಟ್ ಹೋರಿ ತಡಾಯಿಸಬೇಕು ಅಥವಾ ನಮಗೆ ಇಷ್ಟು ರೌಂಡ್ ಸಿಗ್ಬೇಕು ಅಂತ 1 ಗಂಟೆಗೆ 2 ಗಂಟೆಗೆಲ್ಲ ಪಾಳೇಸ್ತಾರೆ ಬೆಳಗ್ಗೆ. ಆ ಹೋರಿ ಅಖಾಡಕ್ಕೆ ಬರಬೇಕು ಅಂತ ಅಂದ್ರೆ ಹೆಚ್ಚು ಕಡಿಮೆ 9 ಗಂಟೆ ಆಗುತ್ತೆ. 9 ಗಂಟೆ ಅಂದ್ರೆ 1 ರಿಂದ 9 ತಾಸು. 9 ತಾಸು ಆ ಹೋರಿ ನಿಂತ್ರ ಪರಿಸ್ಥಿತಿ ಏನಾಗ್ಬೇಡ, ಆ ಚಳಿಲಿ ಆ ಹೋರಿ ಪರಿಸ್ಥಿತಿ ಏನಾಗ್ಬಾರ್ದು. ಮತ್ತೆ 1 ರೌಂಡ್ ಪಾಸ್ ಆಗುತ್ತೆ, ಮತ್ತೆ 4 ರಿಂದ 5 ಅವರ್. ಯಾಕೆಂದ್ರೆ ಹೋರಿಗಳ ಸಂಖ್ಯೆ ಜಾಸ್ತಿ ಆಯ್ತು, ಸೊ ಕಾಯ್ಲೇಬೇಕು. ನಾವೇನೋ ಅಲ್ಲ ಅಡ್ಡಾಡ್ತೀವಿ ಅಥವಾ ಎಲ್ ಬೇಕವ ಕೂತ್ಕೊಂತೀವಿ ಅಥವಾ ಏನಾದ್ರು ನೀರ್ ಬೇಕಿದ್ರೆ ನೀರ್ ಕುಡಿತೀವಿ. ಓಕೆ, ಕೆಲವೊಬ್ರು ಹೋರಿಗಳಿಗೂ ಮಾಡ್ತಾರೆ, ಆದ್ರೆ ನಮಗಾಗೋ ಸಂತೃಪ್ತಿ ಅದಕ್ಕೆ ಆಗ್ತಿದೆ ಅಂತ ನಮಗೆ ಹೇಗ್ ಗೊತ್ತಾಗ್ಬೇಕು? ನಾವೇನೋ ನಮ್ಮ ಸಮಾಧಾನಕ್ಕೆ ಆ ಹೋರಿಗೆ ಒಂದ್ ಮೇಲೆ ಒಂದ್ ಟವಲ್ ಹಾಕೋದಾಗಿರ್ಬೋದು, ಏನೋ ಒಂದ್ ಮಾಡ್ತಿದೀವಿ, ಆದ್ರೆ ಅದಕ್ಕೆ ಕಂಫರ್ಟೇಬಲ್ ಆಗಿದೆಯಾ ಅಂತ ಯಾರಿಗ್ ಗೊತ್ತು? ದಯವಿಟ್ಟು 200 ಹೋರಿಗಳಿಗೆ ಮಾತ್ರ ನಂಬರ್ ಕೊಟ್ರೆ ಅಂತ ಅಖಾಡ್ಗಳಿಗೆ ಹಾಕಿ ಹೋರಿಗಳನ್ನ. ಸುಮ್ನೆ ನಮ್ಮ ಹೋರಿನ ನಾವೇ ತಗೊಂಡೋಗಿ ಅವನ್ನ ಹರ್ಟ್ ಮಾಡ್ಕೊಂಡು ಇವತ್ತು ನಾವೇ ಎಷ್ಟೋ ಹೋರಿಗಳನ್ನ ಕಳ್ಕೊತಿದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೋರಿ ಹಬ್ಬದಲ್ಲಿ ಸಾಕು, ತುಂಬಾ ಹೋರಿಗಳನ್ನ ಕಳ್ಕೊಂಡಿದೀವಿ, ತುಂಬಾ ಉದಾಹರಣೆಗಳು ನಮ್ಮ ಮುಂದಿದೆ. ದಯವಿಟ್ಟು ಅರ್ಥ ಮಾಡ್ಕೊಂಡು ನೀವು ಕೊಡೋ ಫುಡ್ ಅಥವಾ ಚೂಸ್ ಮಾಡೋ ಅಖಾಡ್ಗಳು. ದಯವಿಟ್ಟು ಹೋರಿ ಹಬ್ಬದಿಂದ ಕಣ್ಮರೆ ಆಗ್ತಿರೋ ಎಷ್ಟೋ ಹೋರಿಗಳನ್ನ ತಪ್ಪಿಸೋ ಜವಾಬ್ದಾರಿ ನಮ್ ಕೈಯಲ್ಲೇ ಇದೆ. ಅರ್ಥ ಮಾಡ್ಕೊಂತೀರಾ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಸೋ ಮಚ್.